ಗುರುಗಳೇ, ಸನ್ಯಾಸಿ ಎಂದರೇನು? ಉತ್ತಮ ಪ್ರಶ್ನೆ. ಸನ್ ಎಂದರೆ ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಎಂದರ್ಥ. ವ್ಯಾಸ ಎಂದರೆ ಇಡುವುದು ಎಂದರ್ಥ. ಅಂದರೆ ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಇಡುವವನೇ ಸನ್ಯಾಸಿಗಳ ಲಕ್ಷಣ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಕಾಮ, ಕ್ರೋಧ, ಮೋಹ ಎಲ್ಲವೂ ಇರುತ್ತದೆ. ಎಲ್ಲ ಕೆಟ್ಟದ್ದಲ್ಲಿ ಕಾಮವಿದ್ದರೆ ವಂಶಾಭಿವೃದ್ಧಿ ಅದಕ್ಕಾಗಿ. ಗೃಹಸ್ಥಾಶ್ರಮ ಧರ್ಮ ಸ್ವೀಕರಿಸಲು ಮದುವೆ ಎನ್ನುವ ಚೌಕಟ್ಟು, ಅದರೊಳಗೆ ಹಿತಮಿತ ಸಂಸಾರ ನಡೆಸಿ ಸುತ್ತಮುತ್ತಲಿನ ಪರಿಸರ ಬದುಕಿಗೆ ಅಗತ್ಯವಾದ ಸದುಪಯೋಗವಾಗಬೇಕು. ಮೋಹ ಎಲ್ಲೋ ಒಂದು ಅಳತೆಯಲ್ಲಿರಬೇಕು. ಎಲ್ಲರಿಗೂ ಮಿತವಾಗಿ ಎಲ್ಲವನ್ನು ಹತೋಟಿಯಲ್ಲಿಟ್ಟು ಹಿತಮಿತ ಪ್ರಯೋಗವೇ ಸಂಯಮ ಸನ್ಯಾಸಿ ಬದುಕು. ಅತ್ಯುತ್ತಮ ಎನ್ನುವುದು ಸರಿಯಾದ ನಿಲುವಲ್ಲ. ಜಗತ್ತಿನ ನಿಯಮಗಳಿಗೆ ಅದು ಪೂರಕವಾಗಿಲ್ಲ. ಅದನ್ನೇ ಜ್ಞಾನ ಹೇಳಿದೆ. ಜ್ಞಾನ ಗೃಹಸ್ಥನಾಗು ಎನ್ನುತ್ತದೆ ಹೊರತು ಸನ್ಯಾಸಿ ಆಗು ಅಂತಲ್ಲ. ಗೃಹಸ್ಥನಾಗಿ ವಂಶಾಭಿವೃದ್ಧಿ ನಡೆಸಿ ಪ್ರಕೃತಿ ನಿಯಮ, ಆ ಕಾರಣಕ್ಕೆ ಕಾಮ, ಕ್ರೋಧ, ಮೋಹ ಇವೆಲ್ಲವನ್ನು ನಮ್ಮಲ್ಲಿಟ್ಟಿರುವುದು. ಇದನ್ನೇ ಸನ್ಯಾಸಾಸನ ಎನ್ನಲಾಗುತ್ತದೆ. ಎಂದರೆ ಗೃಹಸ್ಥಾಶ್ರಮದಲ್ಲಿ ಕಾಲಿಟ್ಟು ವಂಶಾಭಿವೃದ್ಧಿ ಮಾಡಿ ಉತ್ತಮವಾಗಿ ಬದುಕಿದ್ದನ್ನು ಕೊನೆಯಲ್ಲಿ ಎಲ್ಲ ತ್ಯಜಿಸಿ ವೈರಾಗಿಯಾಗಿ ಮನದೊಂದಿಗೂ ಮನಸ್ಸು ಹದಗೊಳಿಸುವುದೇ ಸನ್ಯಾಸಾಶ್ರಮ. ಇದರಲ್ಲಿ ಶಿಕ್ಷಣಗಳಿಗೆ ಶಿಕ್ಷೆ, ವಿದ್ಯಾರ್ಥಿಗಳಿಗೆ ಬೇಕಾದ ವಿಷಯಗಳೇನು ಎಂದು ಕೇಳಬಹುದು. ಅನುಮಾನ ಇದ್ದಲ್ಲಿ ಬರಬಹುದು. ವಿದ್ಯಾರ್ಥಿಗಳಿಗೆ ಎಲ್ಲರೂ ಆಗ ತಾನೇ ಹೊರಬಂದ ವಯಸ್ಸಲ್ಲಿರುತ್ತಾರೆ. ಎಲ್ಲರೂ ಕಾಮ, ಕ್ರೋಧ, ಮೋಹವನ್ನು ಹೇಗೆ ನಿರ್ವಹಿಸಬೇಕು ಎಂಬ ಸೈಕಾಲಜಿಯನ್ನು ತಿಳಿದರೆ ತಾನೇ ಅವರು ಜೀವನದಲ್ಲಿ ಏನಾದರೂ ಸಾಧಿಸಬಲ್ಲರು. ಇಲ್ಲದಿದ್ದರೆ ಕಾಮದಲ್ಲೂ ಕ್ರೋಧದಲ್ಲೂ ಮೋಹದಲ್ಲೂ ಸಿಲುಕಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವ ಅವಕಾಶವಿರುತ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಇದರ ಶಿಕ್ಷಣ ಅತಿ ಅವಶ್ಯಕ. ಗುರುಗಳೇ, ಶಿಕ್ಷಣದಲ್ಲಿ ಜಗತ್ತಿನ ನಿಯಮ ಬೇಕೇ? ಉತ್ತಮ ಪ್ರಶ್ನೆ. ಖಂಡಿತ ಅವಶ್ಯಕತೆ ಇದೆ. ಮಾಡಿದ್ದನ್ನು ಅನುಭವಿಸಲೇಬೇಕು ಎಂಬ ಸತ್ಯ ತಿಳಿದರೆ ತಪ್ಪು ಮಾಡುವ ಮನಸ್ಸು ಬರುವುದಿಲ್ಲ. ಇಲ್ಲಿ ಎಲ್ಲರಿಗೂ ಸಾಮಾನ್ಯ ಮನಸ್ಸಿದೆ. ಭಗವಂತ ಎಂಬ ನ್ಯಾಯಕಾರಿ ಇದ್ದಾನೆ ಎಂದು ತಿಳಿದಾಗ ಅವರಿಗೆ ಸೃಷ್ಟಿಯ ಬಗ್ಗೆ ಕುತೂಹಲ ಹುಟ್ಟಿ ಭಗವಂತನನ್ನು ಕಣ್ಣು ಮುಚ್ಚಿ ಮಾಡುವ ಪ್ರಸಂಗವಿಲ್ಲ, ಎಲ್ಲವೂ ರೂಪಾಂತರ ಹೊಂದುತ್ತದೆ ಎಂದಾಗ ಸಾವಿನ ಭಯ ಕಡಿಮೆಯಾಗುತ್ತದೆ. ಸಾವಿನ ಭಯ ಕಡಿಮೆಯಾದಾಗ ವೈವಿಧ್ಯ ಜಗತ್ತಿನ ಕಡೆಗೆ ಅವರ ಅರಿವು ಹೊರಡುತ್ತದೆ. ಆಗ ಕುತೂಹಲದ ಅರಿವು ಸಾಧನೆ ಕಡೆಗೆ ದಾರಿ ತೀರುತ್ತದೆ. ಇದು ಒಂದು ಉತ್ತಮ ಸಮಾಜಕ್ಕೆ ಅತಿ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳು ಸರಿಯಾದ ದಾರಿಯನ್ನು ಹಿಡಿಯುವುದು, ಹಾಗೆಯೇ ಮತ್ತೊಬ್ಬರ ತಪ್ಪನ್ನು ಕಂಡುಹಿಡಿಯುವ, ಇನ್ನೊಬ್ಬರನ್ನು ಕಡೆಗಾಣಿಸುವ ಮನಸ್ಸಾಗುವುದಿಲ್ಲ. ಪ್ರಕೃತಿ ಮಲಿನ ಮಾಡಿದರೆ ಅದೇನು ಹಾಳಾಗುವುದಿಲ್ಲ. ಅದರಿಂದ ನಾವೇ ಕಷ್ಟ ಅನುಭವಿಸಬೇಕು ಎಂದಾದಾಗ ಎಚ್ಚರವಾಗಿರುತ್ತಾರೆ. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದ್ದಕ್ಕೆ ಕೆಟ್ಟದು ಎಂದಾಗ ಕೇಳುವ ಬಯಸುವ ಮನಸ್ಸಾಗುವುದಿಲ್ಲ. ಈ ಸೃಷ್ಟಿಯ ಬಗ್ಗೆ ತಿಳಿದಾಗ ಕೊಲ್ಲುವ ಹಕ್ಕು ನಮಗಿಲ್ಲ ಎಂದು ಅವರಿಗೆ ತಿಳಿಯುತ್ತದೆ. ನಂತರ ಹಿಂಸೆಗೆ ಅವರ ಮನಸ್ಸು ಒಪ್ಪುವುದಿಲ್ಲ. ಹೀಗೆ ತಿಳಿಯಲು ಹೊರಟಷ್ಟು ತಿಳಿಯುತ್ತದೆ. ತಿಳಿಯಲು ಹಂಬಲಿಸುತ್ತೀರಿ. ನಿಯಮಗಳಿಗೆ ನೇಮಕ ಇದ್ದಾನೆ ಎಂದಾಗ ಜಗತ್ತಿನ ನಿಯಮಗಳ ಬಗ್ಗೆ ತಿಳಿಯುತ್ತಾರೆ. ಆಗ ಆ ವ್ಯವಸ್ಥೆ ಇವರಿಗೆ ಸ್ಪಷ್ಟವಾಗುತ್ತದೆ. ನಂತರ ಅವರು ದೇವರು, ಧರ್ಮ, ಮೂಢನಂಬಿಕೆ, ಪುರಾಣ ಇವುಗಳಿಗೆ ಮೋಸ ಹೋಗುವುದಿಲ್ಲ. ಯಾವುದೇ ರಾಜಕಾರಣಿಗಳಿಗೆ ದಾಳವಾಗುವುದಿಲ್ಲ. ದೇವಮಾನವ ಎಂದು ಯಾರಾದರೂ ಹೇಳಿ ಬಂದರೆ ಅಲ್ಲಿಯೂ ಮೋಸ ಹೋಗುವುದಿಲ್ಲ. ಆಗ ತಮ್ಮ ಜ್ಞಾನ ಸಂಪಾದನೆಯಲ್ಲಿ ಜೀವನ ಸಾರ್ಥಕವಾಗುತ್ತದೆ. ಇದರಿಂದ ಒಬ್ಬ ವಿದ್ಯಾರ್ಥಿ ತಾನು ಹೊರಟ ಗುರಿಯ ಕಡೆಗೆ ನಿಖರವಾಗಿ ತಲುಪಬಲ್ಲ. ಸಮಾಜದಲ್ಲಿ ತಪ್ಪುಗಳು ಕಡಿಮೆಯಾಗುತ್ತದೆ. ಈ ವಿದ್ಯೆ ಶಿಕ್ಷಣದಲ್ಲಿ ಅತಿ ಅವಶ್ಯಕವಾದುದು.